ನೀವು ಗೋವಾದವ್ರಿಗೆ ಹೇಳಿ, ಗೋವಾದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು, ಗೋವಾದಲ್ಲಿ ಹೇಳಿ ನೀವು ಅವರು ರಾಜಿ ಇತ್ಯರ್ಥ ಮಾಡ್ಕೊಳ್ಳಿ ಇದನ್ನ ಅಂತ ಹೇಳಿದ್ರು. ಈಗ ನಿಮ್ಮದೇ ಪಕ್ಷದ ಸರ್ಕಾರ ಇದೆಯಲ್ಲ, ಕೋರ್ಟ್ನಲ್ಲೂ ತೀರ್ಮಾನ ಆಗಿದೆಯಲ್ಲ, ಈಗ ಯಾಕೆ ಮಾಡಬಾರ್ದು ಇತ್ಯರ್ಥ? ಈಗ ಯಾಕೆ ಮಾಡಬಾರ್ದು? ಯಡಿಯೂರಪ್ಪನವರು ರಕ್ತದಲ್ಲಿ ಬರ್ಕೊಡ್ತೀವಿ ಅಂತ ಹೇಳಿದ್ರಲ್ಲ, 2 ವರ್ಷ ಮುಖ್ಯಮಂತ್ರಿ ಆಗಿದ್ರು, ಯಾಕೆ ಮಾಡಲಿಲ್ಲ? ವಿಜಯೋತ್ಸವನ ಆಚರಿಸಿದ್ರು ಸರ್ ಎಲ್ಲ ಕಡೆ. ವಿಜಯೋತ್ಸವ ಆಚರಿಸಿದ್ರು, ವಿಜಯೋತ್ಸವ ಆಚರಣೆ ಮಾಡಿದ್ರು. ಈಗ ಗೋವಾದಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿನಾಯಕಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಏನು ಭಾಷಣ ಮಾಡಿದ್ರು? ಕರ್ನಾಟಕಕ್ಕೆ ಒಂದು ಹನಿ ನೀರು ಕೊಡುವುದಿಲ್ಲ, ಕರ್ನಾಟಕಕ್ಕೆ ಒಂದು ಹನಿ ನೀರು ಕೊಡುವುದಿಲ್ಲ ಅಂತೇಳಿ ಗೋವಾದಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿ ಮಾತ್ರ ಮಾತಾಡಿ ಅಥವಾ ಏನಾದ್ರು ನೇಮ್ ಮಾಡಿದ್ರೆ ಮತ್ತೆ ನಾವು ನೇಮ್ ಮಾಡ್ಬೇಕಾಗ್ತದೆ ಅಷ್ಟೇ. ನಿಮ್ದು ಯಾವ್ದು ಭಾಷೆ ಇಲ್ಲ, ಅಧಿಕಾರ ನಿಮ್ ಕೈ ಮಾಡ್ತಾ ಇಲ್ಲ. ಸೋನಿಯಾ ಗಾಂಧಿ ಅವರು ಕರ್ನಾಟಕಕ್ಕೆ ಕಾಂಗ್ರೆಸ್ ಎತ್ತರವನ್ನು ಹೇಳ್ತಾ ಇದ್ದೇನೆ. ಈಲ್ದಾದ್ರೆ ಮಾತಾಡಬೇಕು. ಪ್ರತಿಯೊಂದು ಶಬ್ದ ಮಾತಾಡಿದ್ರೆ ನಾಳೆ ಸರ್ಕಾರದ ಲಾಮಿ ಎದ್ದು ನಿಂತು ನೇಮ್ ಮಾಡಿದ್ರೆ ಮತ್ತೆ ನಾನು ಆಕ್ಷನ್ ತಗೊಳ್ಬೇಕಾಗ್ತದೆ ಅಷ್ಟೇ ನಾನು ಹೇಳ್ತೇನೆ ಸ್ಪಷ್ಟವಾಗಿ. ಅಧ್ಯಕ್ಷರೇ, ಸೋನಿಯಾ ಗಾಂಧಿ ಅವರು ಆ ತರ ಹೇಳಿಲ್ಲ. ಏನಾರ ಒಂದು ಹೇಳ್ಕೊಂಡು ಕೂತು ಬಿಡೋದು, ಒಟ್ಟ ವಿಷಯನ ಡೈವರ್ಟ್ ಮಾಡೋದು. ಕ್ಲಾರಿಫಿಕೇಶನ್ ಕೇಳಿ ನೀವು ಕೂತ್ಕೊಳ್ಳಿ. ನೀವು ಸರಿಯಾಗದಿದ್ರೆ ವಿರೋಧ ಸರಿ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ನೀವು ಆಗಾಗ ಎದ್ದು ಮಾತಾಡ್ತೀರಿ, ಇವರೆದ್ದು ಮಾತಾಡ್ತಾರೆ. ಇಲ್ದಾಗ್ಲಿಲ್ಲ, ನೀವು ಯಾಕೆ ಮಾತಾಡ್ಬೇಕು? ಸೋನಿಯಾ ಗಾಂಧಿ ಅವರು ನೀರು ಬಿಡಬಾರ್ದು ಅಂತ ಇವರೇ ಮಾತಾಡ ಹೇಗೆ? ಆಡಳಿತ ಪಕ್ಷದವರು ಇವರೇ ಬಂದು ಈಗ ಬರ್ತಾರೆ ಮತ್ತೆ ಮಾತಾಡ್ತಾರೆ. ಯಾಕೆ ಮಾತಾಡ್ಬೇಕು? ನೀವು ಸರಿಯಾಗದಿದ್ರೆ ಇವರನ್ನ ಹೇಗೆ ಸರಿಪಡಿಸುವುದು? ಮಿಸ್ಟೇಕ್ ಇಂದ ಇಲ್ಲಿ ಪ್ರಾಬ್ಲಮ್. ನೋಡಿ, ನಾನು ಯತ್ನಾಳವರೆಗೂ ಮನವಿ ಮಾಡುತ್ತೀನಿ, ಪದೇ ಪದೇ ಎದ್ದು ನಿಂತ್ಕೋಬೇಡಿ ದಯಮಾಡಿ. ನೀವು ಏನಾದ್ರು ಕ್ಲಾರಿಫಿಕೇಶನ್ ಕೇಳಬೇಕು ಅಂದ್ರೆ ಆಮೇಲೆ ಕೇಳಿ, ಉತ್ತರ ಕೊಟ್ಟಾದ್ಮೇಲೆ. ಮಧ್ಯೆ ನೀವು ಎದ್ದು ಹೇಳೋದು, ನಿಮ್ಗೆ ನೀವು ಬಹಳ ಬುದ್ಧಿವಂತರಿದ್ದೀರಿ, ಇಲ್ಲ ಅಂತ ಹೇಳಲ್ಲ ನಾನು. ಹಾಗಂತೇಳಿ ಮಧ್ಯೆ ಎಲ್ಲ ಎದ್ದು ನಿಂತ್ಕೊಂಡು ಹೇಳ್ಬೇಕು ಅಂತ ಅಗತ್ಯ ಇಲ್ಲ. ರಾಯರೆಡ್ಡಿ ಅವರ ಪ್ಲೀಸ್. ಆಯ್ತು, ರಾಯರೆಡ್ಡಿ ಕೂತು ಎಲ್ಲ ರಾಯರೆಡ್ಡಿ ಇವರ ಪ್ರಾಬ್ಲಮ್ ಬಂದದ ಲೇಟ್. ಆಯ್ತು, ಅದು ನಾವು ನೋಡ್ತೇನೆ. ಐ ವಿಲ್ ಟಾಕ್ ಟು ಅದು ನನಗೆ ಬಿಡಿ, ನನ್ನ ಕೆಲಸ ಮಾಡಿಸ್ತೇನೆ. ಯಾವಾಗ ಹೇಳ್ಬೇಕಂತ ನನ್ಗೆ ಗೊತ್ತಿದೆ. ತೆಗಿಸ್ಬೇಕು. ಐ ವಿಲ್ ಟೇಕ್ ಇಟ್. ಯಾಕೆ ತೆಗಿಸ್ಬೇಕ್ರಿ ಅಧ್ಯಕ್ಷರೇ? ಆಯ್ತು, ಹೇಳಿದ್ ಸುಳ್ಳ? ಆಯ್ತು, ಕೂತ್ಕೊಳ್ಳಿ. ಈಗ ಸುಳ್ಳಿದೆ ಅದು, ಹೇಳಿಲ್ಲ. ಅದು ನಾನು ಸುಳ್ಳಿದೆ ಅಧ್ಯಕ್ಷರೇ. ದ್ರೋಹ ಮಾಡಿದ್ದೀರಿ, ಮಹೋದಯದಲ್ಲಿ ನೀವು ದ್ರೋಹ ಮಾಡಿದ್ದೀರಿ. ಮಾಡ್ತಾ ಇದ್ದಾರೆ. ಆಯ್ತು, ಕೂತ್ಕೊಳ್ಳಿ. ಸೋನಿಯಾ ಗಾಂಧಿ ಬರಲ್ಲ. ನನ್ಗೆ ಗೊತ್ತಿದೆ ಅಲ್ಲ. ಸೋನಿಯಾ ಗಾಂಧಿ ಅವರು ಆತರ ಯಾವತ್ತೂ ಹೇಳಿಲ್ಲ. ಆಯ್ತು, ನೀವು ಹೇಳಿದ್ರೆ ರಿಪ್ಲೈ ಕೊಡ್ಬೇಕು. ಸದನದ ನಿಯಮಾವಳಿಯಂತೆ ನೋಡಿ, ಶ್ರೀಮತಿ ಸೋನಿಯಾ ಗಾಂಧಿ ಅವರು ಈ ಸದನದ ಸದಸ್ಯರಲ್ಲ. ಅರೆ, ಒಂದ್ ನಿಮಿಷ ರೀ, ಸದಸ್ಯರಲ್ಲ. ನರೇಂದ್ರ ಮೋದಿ ಅವರು ಈ ಸದನ and there was a letter. I know that what ನರೇಂದ್ರ ಮೋದಿ ಅವರು ಇದು ರಾಜಕೀಯ ಭಾಷಣ, ಇದು ರಾಜಕೀಯ ಭಾಷಣ. ಆದ್ವಾನಿ ಅವರು ಮಿನಿಸ್ಟರ್ ನಮ್ಮ ಭಾರತದ ಪ್ರಧಾನಮಂತ್ರಿಗಳು.
ಆದ್ರೆ ಅದು BJP ಸರ್ಕಾರ ಬಾಯಿ ಮುಚ್ಕೊಂಡು ಕೂತಾರ. ರಾಯರೆಡ್ಡಿ ಅವರೇ, ಯಾವುದೋ ರಾಜಕೀಯ ಭಾಷೆ ತೆಗೆದುಕೊಂಡು ಬಂದು ಇಲ್ಲಿ ಹೇಳೋದು ರಾಯರೆಡ್ಡಿ ಅವರೇ, ಅಂಡ್ ಮೇಡಮ್ ಸೋನಿಯಾ ಗಾಂಧಿ ಇಸ್ ನಾಟ್ ದ ಮೆಂಬರ್ ಆಫ್ ದಿಸ್ ಹೌಸ್. ಮೆಸೇಜ್ ಶುಡ್ ನಾಟ್ ಗೋ ರಾಂಗ್. ಅಡ್ವಾಣಿ ಅವರು ಅಲ್ಲ ಅಧ್ಯಕ್ಷರೇ, ಸೋನಿಯಾ ಗಾಂಧಿ ಹೇಳಬಾರ್ದ ಅವ್ರು ಹೇಳಿದ್ದೆ. ಅಧ್ಯಕ್ಷರೇ ದಯವಿಟ್ಟು ಮಾತನ್ನ ಕೇಳಿ ದಯವಿಟ್ಟು ಪ್ಲೀಸ್. ನೋಡಿ ಅಧ್ಯಕ್ಷರೇ, ಅಧ್ಯಕ್ಷರೇ, ಮಾನ್ಯ ಲಾಲ್ಕೃಷ್ಣ ಅದ್ವಾನಿ ಅವರು ಈ ಬಾರಿ ಸದನದ ಮಾನ್ಯ ಸದಸ್ಯರ. ಸದನದ ನಿಯಮಾವಳಿ ನರೇಂದ್ರ ಮೋದಿ ಅವರಿಗೆ ಸದನದ ಸದಸ್ಯರ. LK ಆದ್ವಾನಿ ಅವರು ಅವರು ಇದನ್ನ ಸೋನಿಯಾ ಗಾಂಧಿ delete ಮಾಡಿದ್ರೆ ಅದನ್ನು delete ರಾಜ್ಯ ಮಾಡಬೇಕು. ಸರ್ಕಾರಕ್ಕೆ ಪತ್ರ ಬರೆದಿದ್ದನ್ನ ಉಲ್ಲೇಖವನ್ನ ಸನ್ಮಾನ್ಯ ಆಯ್ತು, ಮುಖ್ಯಮಂತ್ರಿಗಳು ನೀವು ಮಾಡಿದ್ದಾರೆ. ನೀವು ದಿಸ್ ಇಸ್ ನಂಬರ್ 1. ಹೀಗಾಗಿ ಅದು ಸರಿ ಆಯ್ತು, ಇದೆ. ಯಾಕೆ ಎರಡನೇದು, ಶ್ರೀಮತಿ ಸೋನಿಯಾ ಗಾಂಧಿ ಅವರು ಈ ತರ ಭಾಷಣ ಮಾಡಿದ್ರು ಅಂತ ಎತ್ತಾಳ್ ಹೇಳ್ತಾರೆ. ಗೊತ್ತಿದೆ. ಇದು ಅವ್ರನ್ನ ಯಾರು ಡಿಫೆಂಡ್ ಮಾಡಬೇಕಿಲ್ಲ? ನಾ ನೋಡಿ ಹೇಳ್ತಾ ಅಧ್ಯಕ್ಷರೇ, ಅವರು ಈ ಸದನದ ಗೌರವಾನ್ವಿತ ಸದಸ್ಯರಲ್ಲ. ಆಯ್ತು. ಸದಸ್ಯರು ಅಲ್ಲೇ ಇರೋದ್ರಿಂದ ಅನಾವಶ್ಯಕವಾಗಿ ರೆಕಾರ್ಡಿಂಗ್ Okay. ಹೋಗಬಾರ್ದು. ಯು ಹ್ಯಾವ್ ಟು ಸೆಟ್ ಇಟ್ ರೈಟ್. ಐ ವಿಲ್ ಡೂ ಇಟ್. ಯು ಸಿಟ್ ಡೌನ್. ಎಸ್, ಥ್ಯಾಂಕ್ ಯು. ಅಲ್ಲ ಮಾಡಲೇಬೇಕು ಚರ್ಚೆನ ಮುಖ್ಯಮಂತ್ರಿಗಳು ಕಂಪ್ಲೀಟ್ ಮಾಡ್ಲಿ ಸರ್. ಅಧ್ಯಕ್ಷರೇ ಚರ್ಚೆಗೆ ನೀವು- ಅಲ್ಲ, ಮಾದಾಯದ ಬಗ್ಗೆ ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಮಾದಾಯದ ಬಗ್ಗೆ ಮಾತಾಡ್ಲಿ. ಈಗಾಗಲೇ 2.5 ಗಂಟೆ ಆಗಿದೆ. ಮುಖ್ಯಮಂತ್ರಿಗಳು ಹೇಳಿದ್ರು ಯಾರು ವಿರೋಧ ಪಕ್ಷದವರು ಡಿಸ್ಟರ್ಬ್ ಮಾಡಬೇಡಿ ಅಂತ. ಈಗ ಆಡಳಿತ ಪಕ್ಷದವರೇ ಡಿಸ್ಟರ್ಬ್ ಮಾಡ್ತಾವ್ರಲ್ಲ. ನಾವಂತೂ ಎದ್ದು ಕೇಳಕ್ಕೆ ಬೇಡ, ಹೇಳ್ಬಾರ್ದು ಅಂತ ಹೇಳ್ತೀರಾ. ಈಗ ಆಡಳಿತ ಪಕ್ಷದವ್ರನ್ನೇ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ಆಡಳಿತ ಸದಸ್ಯರು ಇನ್ನು JCB ಪಾರ್ಟಿ ಅವ್ರದ್ದು ಲಾಂಡ್ ಆರ್ಡರ್ದು ನಿಮ್ಗೆ ಅಧ್ಯಕ್ಷರೇ, ಲಾಂಡ್ ಆರ್ಡರ್ದು ಉತ್ತರ ಇದೆ. ಇನ್ನು ನೀವು ಹೀಗೆ ಆದ್ರೆ ಇನ್ನು 2.5 ಗಂಟೆ ಆಯ್ತು. ಇಲ್ಲಿ ಇನ್ನು ನಾವ್ ಯಾವಾಗ ಇಲ್ಲೇ order ಇಲ್ಲ, ಮುಗಿಸೋದು ಇನ್ನೊಂದು ಯಾವಾಗ? order ನೋಡ್ಲಿಕ್ಕೆ. ಇನ್ನು ಚರ್ಚೆ ಆಗೋದು ಯಾವಾಗ? ನಾವು ಅವ್ರನ್ನ ಕ್ಲಾರಿಫಿಕೇಶನ್ ಕೇಳೋದು ಆಯ್ತು, ಯಾವಾಗ? okay. ಅದಕ್ಕೇನೋ ಒಂದು ಟೈಮು. ನಾವೇನು CM ಅವ್ರನ್ನ ಮಾತಾಡಬೇಡಿ ಅಂತ ಹೇಳಲ್ಲ. ಇರಬೇಡಿ. ಡೈವರ್ಟ್ ಆಗ್ತಾ ಇದೆ. ಅದಕ್ಕೋಸ್ಕರ ಡೈವರ್ಷನ್ ತಪ್ಪು ಮಾಡಿ ಈಗ ಸರಿ ಮಾಡಿ ನಮ್ಗೆ ಕ್ಲಾರಿಫಿಕೇಶನ್ ಕೇಳಕ್ಕೂ ಇರ್ಬೇಕು. ಇನ್ನು ಅದೇ. ಲಾಂಡ್ ಆರ್ಡರ್ Clarification ಅವರು ಉತ್ತರ ಕೊಡಬೇಕು. ಅದಕ್ಕೆ ಕ್ಲಾರಿಫಿಕೇಶನ್ ದಯವಿಟ್ಟು ಸಭೆನ ಆಡಳಿತ ಪಕ್ಷದವರು Okay. ಸರಿಯಾಗಿ ನಡೆಸುವಂತದಕ್ಕೆ ಮುಖ್ಯಮಂತ್ರಿಗಳು ಡೈರೆಕ್ಷನ್ ಕೊಡ್ಬೇಕು. ನಾನೀಗ ಇಡೀ ಸದನಕ್ಕೆ ಹೇಳ್ತಾ ಇದ್ದೇನೆ, ಮಾನ್ಯ ಮುಖ್ಯಮಂತ್ರಿ ಇವತ್ತು ಉತ್ತರ ಕೊಡ್ತಾ ಇದ್ದಾರೆ. ಬೇರೆ ನಿಮ್ಗೆ ಏನಾದರೂ ಕ್ಲಾರಿಫಿಕೇಶನ್ ನೀವು ಮತ್ತೆ ಕೇಳಿ. ಈ ಮಧ್ಯದಲ್ಲಿ ಈಲ್ಡಾದ್ರೆ ಮಾತ್ರ ಮಾತಾಡಬೇಕಲ್ಲದೆ ಮತ್ತು ಆಡಳಿತ ಪಕ್ಷ ಸದಸ್ಯರಿಗೆ ನಿಮ್ಗೆ ಹೆಚ್ಚಿನ ಜವಾಬ್ದಾರಿ ಇದೆ. ಅವ್ರು ಏನಾದ್ರು ಹೇಳಿದ್ರೆ ನೀವು ಅದಕ್ಕೆ ಉತ್ತರ ಕೊಡಲಿಕ್ಕೆ ಹೋಗಬೇಡಿ. ನಿಮಗೆ ಮೋರ್ ರೆಸ್ಪಾನ್ಸಿಬಲ್ ಆನ್ ನೀವು ಸರಿಯಾಗದಿದ್ರೆ ಅವ್ರನ್ನ ಸರಿಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಪ್ರತಿಪಕ್ಷ ಏನೋ ಮಾತಾಡ್ತಾನೆ ಇರ್ತಾರೆ. ನೀವಾದ್ರೂ ಸದಸ್ಯ ಅರ್ಥ ಮಾಡಿಕೊಳ್ಬೇಕಲ್ಲ. ಈಲ್ಡ್ ಆದ್ರೆ ಮಾತ್ರ ಮಾತಾಡಿ, ಎಲ್ಲ ಮತ್ತೆ ಕ್ಲಾರಿಫಿಕೇಶನ್ ಕೇಳಿ. ಮಾನ್ಯ ಅಧ್ಯಕ್ಷರೇ, ಸುಮಾರು ಅರ್ಧ ಗಂಟೆ ಬರೀ ಮಧ್ಯೆ ಪ್ರವೇಶ ಮಾಡಿ ಹೋಗಿ ಟೈಮ್ ಹೊಟ್ಟೋಗ್ಬಿಡ್ತು. ನಾನು 2 ಗಂಟೆಯಲ್ಲಿ ಮುಗಿಸ್ಬೇಕು ಅಂತ ಅನ್ಕೊಂಡಿದ್ದೆ. ಈಗ